ಈ ಒಂದು ಕರೋಕೆ ಜಯಂಕಾರ ಏನಿದೆ ಸಂಗೀತ ಅವರು ನಡೆಸ್ತಾ ಇದ್ದಾರೆ. ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಯಾಕೆಂದರೆ ಪ್ರತಿ ತಿಂಗಳು ಯಾವುದೇ ಒಂದು ಚಾಚು ತಪ್ಪಿಲ್ಲದೆ ಇದನ್ನು ನಡೆಸ್ತಾ ಇದ್ದಾರೆ. ನಮ್ಮಲ್ಲಿ ಕೆಲವರು ಈ ಥರ ಕರೋಕೆ ಗ್ರೂಪನ್ನೇ ನಡೆಸೋರಿದ್ದೀವಿ. ನಾವು ಇಷ್ಟು ಒಂದು ಪ್ರತಿ ತಿಂಗಳನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದರಲ್ಲಿ ಜನಗಳು ಇಂಟ್ರೆಸ್ಟ್ ತೋರಿಸ್ಬೇಕು, ಹಾಡುವವರು ಇಂಟ್ರೆಸ್ಟ್ ತೋರಿಸ್ಬೇಕು. ಹಾಗೆ ಈ ಎಲ್ಲ ವ್ಯವಸ್ಥೆಯನ್ನು ಮಾಡೋದಿದೆ, ಅದು ಸುಲಭದ ಕೆಲಸವಲ್ಲ. ಆದರೆ ಕೇವಲ ಒಂದು ಸಂಗೀತದ ಮೇಲೆ ಒಂದು ಅತಿ ಆಸಕ್ತಿ ಇರೋದ್ರಿಂದ ಅವರು ಸಂಗೀತದ ಕ್ಲಾಸನ್ನು ನಡೆಸ್ತಾ ಇದ್ದಾರೆ, ಮಕ್ಕಳಿಗೆ ಸಂಗೀತವನ್ನು ಕಲಿಸ್ತಾ ಇದ್ದಾರೆ, ವೀಣೆಯನ್ನು ಹೇಳ್ಕೊಡ್ತಾ ಇದ್ದಾರೆ. ಹಾಗೂ ಈ ಒಂದು ಕರೋಕೆ ಕ್ಲಬ್ಬನ್ನು ನಡೆಸಿ ಹೊಸದಾಗಿ ಹಾಡುವವರಿಗೆ ಉತ್ತೇಜನ ಕೊಟ್ಟು ಎಷ್ಟೋ ನಮ್ಮ ಮಿತ್ರರು ಕೂಡ ಮೊದಲು ಹಾಡು ಬರದೇ ಇರೋರು ಇದರಲ್ಲಿ ಬಂದು ಹಾಡುವುದನ್ನು ಕಲಿತು ಮೈಕ್ ಹಿಡಿಯೋದರಿಂದ ಹೇಗೆ ಅಂತ ತಿಳಿದು ಹಾಡುವುದನ್ನು ಕಲಿತು ಮಾಡ್ತಾ ಇದ್ದಾರೆ. ಇದು ಹೇಗೆ ಆಗ್ತಾ ಇದೆ ಅಂತಂದರೆ, ಒಂದನೇದು ಇವರು ಮೊದಲು ಪ್ರಾಕ್ಟೀಸ್ ಸೆಷನ್ ಅಂತ ಅದನ್ನು ಒಂದು ಮಾಡ್ತಾ ಇದ್ದಾರೆ. ಅದು ತುಂಬ ಶ್ಲಾಘನೀಯ ಒಂದು ವಿಷಯ. ಅದಕ್ಕೂ ತುಂಬ ಕಷ್ಟಪಡಬೇಕಾಗುತ್ತೆ, ಖರ್ಚು ಮಾಡಬೇಕಾಗುತ್ತೆ. ಇದರಿಂದ ಏನು ಅವರಿಗೆ ರಿಟರ್ನ್ಸ್ ಇರೋದಿಲ್ಲ. ಆದರೂ ಕೇವಲ ಒಂದು ಸಂಗೀತ ಶ್ರದ್ಧೆಯಿಂದ ಆಸಕ್ತಿಯಿಂದ ಅದನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ 99 ಭಾಗ ಕರೋಕೆ ಕ್ಲಬ್ಗಳಲ್ಲಿ ಏನಿದೆ ಅಂದರೆ ಬರೀ ಕರೋಕೆ ಮ್ಯೂಸಿಕ್ ಇಂದ ಹಾಡ್ತಾರೆ. ಇವರು ಮ್ಯೂಸಿಷಿಯನ್ಸನ್ನು ಕರೆಸಿ ಅವರಿಂದ ನಾವೇನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಹೇಳ್ತೀವಿ ಅದನ್ನು ತರಿಸಿ ಹಾಡ್ತಾ ಇದ್ದಾರೆ. ಇದರಲ್ಲಿ 2 ಉದ್ದೇಶ ಇದೆ. ಈ ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನವ್ರು ಇದ್ದಾರೆ ಅವರಿಗೂ ಎಲ್ಲರ ಪರಿಚಯ ಆಗುತ್ತೆ. ಹಾಗೂ ಹಾಡುವವರಿಗೆ ಕರೋಕೆಯಿಂದ ಹಾಡುವುದಂದರೆ ಅದು ಒಂಥರ ನಿಯಮಿತ ರೈಲ್ ಮೇಲೆ ಹಳಿ ಮೇಲೆ ರೈಲು ಹೋದಾಗೆ. ಅಂದರೆ ಕರೋಕೆ ಹೇಗಿದೆ ಅದ್ರ ಮೇಲೆ ಕರೆಕ್ಟಾಗಿ ಅದಕ್ಕೆ ಹಾಡಲಿಕ್ಕಾಗುತ್ತೆ ನಾವು. ಆದರೆ ಇಲ್ಲಿ ನಾವು ಅವರನ್ನು ಬಳಸಿಕೊಂಡು ನಮ್ಮ ಹಾಡಿಗೆ ಅವರೊಂದಿಗೆ ಹೊಂದಿಸಿಕೊಂಡು ಹೇಳೋದಿದೆಯಲ್ಲ, ಅದಕ್ಕೆ ಒಂದು ತಾರತಮ್ಯ ಬೇಕಾಗುತ್ತೆ. ಅದನ್ನು ಕಲಿಯೋದು ತುಂಬ ಕಷ್ಟ. ಆ ಒಂದು ಅವಕಾಶವನ್ನು ಇವರು ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಗಾಯಕರ ಪರವಾಗಿ ಹಾಗೂ ಅಭಿಮಾನಿಗಳ ಪರವಾಗಿ ಜಯಂಕಾರ ಸಂಗೀತ ಗ್ರೂಪ್ಗೆ ಇನ್ನೂ ಹೆಚ್ಚು ಯಶಸ್ಸು ಸಿಗಲಿ ಅಂತ ಹೇಳಿಬಿಟ್ಟು ನನ್ನ ಈ ಒಂದು ಅಭಿಲಾಷೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ನಮಸ್ಕಾರಗಳು. Thank you for those